ನಾನು ಅವಾಗ ಈ ಸೀರಿಯಲ್ ಮಾಡ್ತಾ ಇದ್ದೆ, ಹೆಣ್ಣು ನೋಡ್ಲಿಕ್ಕೆಲ್ಲ ಹೋಗ್ತಿದ್ದೆ ಅವಾಗೆಲ್ಲ. ಬಟ್ ಸೀರಿಯಲ್ ಸಿನಿಮಾ ಮಾಡೋರಿಗೆ ಹೆಣ್ಣು ಕೊಡಂಗಿಲ್ಲ, ಉದ್ಯೋಗ ಏನ್ ಮಾಡ್ತೀರಿ ಅಂತ ಕೇಳೋರು. ಇಲ್ಲ ರೀ, ಸೀರಿಯಲ್ ಸಿನಿಮಾ ಮಾಡೋದೇ ನನ್ನ ಉದ್ಯೋಗ ಅಂತೆಲ್ಲ ಹೇಳ್ತಿದ್ವಿ. ಪತ್ರ ಕಾಯ್ತಾ ಇದ್ದೆ ಅಂತ, ಯಾವ್ದು ಅಪಾಯಿಂಟ್ಮೆಂಟ್ ಲೆಟರ್ ಇದಕ್ಕೂ ಕಾಯ್ತಾನೆ ಇದ್ದೆ. ನಾನು ಸೀರಿಯಲ್ ಸಿನಿಮಾ ಅದನ್ನೇ ನಂಬಿಕೊಂಡೆ ಇವರು ನನ್ನನ್ನು ಒಪ್ಕೊಂಡು. ಆ ಒಂದು ದಿನನ ನೆನಪಿಸ್ಕೊಳ್ಬೋದು. ಅವ್ರದ್ದು ರಿಸಲ್ಟ್ ಬರುತ್ತೆ, KS ಪಾಸ್ ಆಗಿದೆ ಅಂತ. ಹೌದು, ನನ್ನ ಮದುವೆ ಆಗಿ 6th ಡೇಸ್ಗೆ ನಾವು ಅಲ್ಲಿಂದ ಬಿಟ್ಟು ಇಲ್ಲಿ 7th ದಿನಕ್ಕೆ ಇಲ್ಲಿ ಬಂದ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಒಂದು ವಾರಕ್ಕೇನೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿತ್ತು. ಸಪೋರ್ಟಿವ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲಿಂದನೂ ಅದಕ್ಕೆ ವಿರೋಧನೇ ಇದೆ. ನನಗೆ ಯಾಕ್ರಿ ನೀವು ಸುಮ್ಮ ಆರಾಮಾಗಿ ನೌಕರಿ ಮಾಡ್ತೀರಿ, ನೌಕರಿ ಮಾಡ್ಕೊಂಡು ಎಲ್ಲ ಅದ ರಾಜನಂಗಿದ್ದು ಉಂಡು ತಿಂದು ತಿರುಗಾಡ್ಕೊಂಡು ಮಜಾ ಮಾಡ್ಕೊಂಡಿರೋದು ಬಿಟ್ಟು ಇವೆಲ್ಲ ಯಾಕೆ ಬೇಕು? ನೀವು ಬರೆಯೋದು, ಹರಿಯೋದು, ನಾಟಕ ಮಾಡೋದು, ಸಿನಿಮಾ ಮಾಡೋದು, ಈ ಹುಚ್ಚುತನ ಯಾಕಂತ ಇವತ್ತಿಗೂ ಆ ಥರ ನನಗೆಲ್ಲ. ಮತ್ತೆ ಇದೆಲ್ಲದ್ರ ಮಧ್ಯೆ ಸರ್ ನಿಮಗೆ ಕುಟುಂಬ ನಿರ್ವಹಣೆಗೆ ಎಷ್ಟು ಸಹಕಾರ ಕೊಡ್ತಾರೆ? ಅದರಲ್ಲಿ ಅವರು ಶೂನ್ಯ ಅಂತ. ಅಡಿಗೆ ಅಂದ್ರೆ ಉಣ್ಣೋದು, ತಿನ್ನೋದು, ಟೇಸ್ಟು ಎಲ್ಲ ಟೇಸ್ಟ್ ಇರಬೇಕು. ಅವ್ರ ಫೇವ್ರೇಟ್ ಊಟಗಳು ಅಂದರೆ ಈ ಬಜ್ಜಿ, ರೊಟ್ಟಿ, ಪುಂಡಿ ಪಲ್ಯ, ಚಟ್ನಿ, ಹಿಂಡಿ ಪಲ್ಯ ಎಲ್ಲ ಕಾಳುಗಳು ಮಿಕ್ಸ್ ಮಾಡ್ತೀವಲ್ಲ, ಹಸಿಮೆಣಸಿನ್ಕಾಯಿ ಚಟ್ನಿ. ಹೆಚ್ಚಾಗಿ ಇಷ್ಟಪಡೋದು ಜೋಳದ ರೊಟ್ಟಿ. ನಿಮಗೋಸ್ಕರ ಏನು ಮಾಡ್ಕೊಟ್ಟಿದ್ದಾರೆ ಹೇಳಿ? ನಮ್ಗೆ ಏನು ಮಾಡ್ಕೊಟ್ಟಿಲ್ಲ. ನನಗೆ ಎಲ್ಲಿ ತನಕ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ. ಅದರಲ್ಲಿ ಶೂನ್ಯ. ಒಂದು ನಿಜನೇ ಅವ್ರು ಹೇಳೋದು. ನಾನು ಇಲ್ಲಿವರೆಗೂ ಒಂದು KG ಈರುಳ್ಳಿನೂ ತಂದಿಲ್ಲ, ಒಂದು ಅಂಗಡಿಗೆ ಎಂದು ಹೋಗಿಲ್ಲ, ನಾನೇನೋ ಒಂದು ಪರ್ಚೇಜು ಗೊತ್ತಿಲ್ಲ ನನಗೆ. ಆ ದೇವರು ಪೂರ ಸುಖವಾಗೂ ಇಡಕ್ ಬಿಟ್ಟಿಲ್ಲ, ಪೂರ ದುಃಖದಲ್ಲಿ ಇಡಕ್ ಬಿಟ್ಟಿಲ್ಲ. ಆದ್ರೆ ಆರಾಮಾಗಿ ತೇಲ್ಕೊಂಡು ಹೋಗ್ತಾ ಇದೆ ಜೀವನ. ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಪ್ರೇಮ ಉಪಾಸೆರವರು, ಶ್ರೀಮತಿಯವರ ಬಗ್ಗೆ ನೀವೇ ಹೇಳಿ ಸರ್. ನಮ್ಮದು ಮದುವೆ ಆಗಿರೋದು 2005ರಲ್ಲಿ. ನಮ್ಮ ಊರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅಂಜುಟಿಗೆ ಅನ್ನೋ ಹಳ್ಳಿ. ಅಲ್ಲಿ ಮುದ್ದೇಶ ಪ್ರಭುಗಳ ಮಠ ಅಂತೀವಿ. ಆ ಮಠದೊಳಗೆ ಮದುವೆ ಆಯಿತು. ಪ್ರೇಮಾವತಿಯವರು ಮೂಲತಃ ಆಳಂದದವರು, ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ಮುಗುಳಿ ಅನ್ನೋ ಕುಟುಂಬದವರು. ಸೊ ಆ ಮುಗುಳಿ ಇವರು ಸಹೋದರರು ಶಿವಪಾಲ್ ಮುಗುಳಿ ಅವರು ನನಗೆ, ನಾನು ಅವಾಗ ಈ ಸೀರಿಯಲ್ ಮಾಡ್ತಾ ಇದ್ದೆ, ಹೆಣ್ಣು ನೋಡ್ಲಿಕ್ಕೆಲ್ಲ ಹೋಗ್ತಿದ್ದೆ ಅವಾಗೆಲ್ಲ. ಆಮೇಲೆ ಬೇರೆ ಬೇರೆ ಕಡೆ ಒಂದು 4-5 ಊರುಗಳಲ್ಲಿ ಎಲ್ಲ ನಾನು ಹೆಣ್ಮಕ್ಳು ನೋಡಿದ್ದೆ. ಕೆಲವರು ನನ್ನನ್ನು ಇಷ್ಟಪಟ್ಟಿದ್ರು, ಇನ್ನು ಕೆಲವರು ನಾನು ಇಷ್ಟಪಟ್ಟಿದ್ದೆ, ಈ ಥರದಲ್ಲಿ ಇತ್ತು. ಬಟ್ ಸೀರಿಯಲ್ ಸಿನಿಮಾ ಮಾಡೋರಿಗೆ ಹೆಣ್ಣು ಕೊಡಂಗಿಲ್ಲ, ಅದು ಕಂಪ್ಲೇಂಟ್ ಮೊದಲಿನಿಂದನೂ ಇದೆ. ಸೊ ಕೆಲವರು ನಾನು ಸೀರಿಯಲ್ ಮಾಡ್ತೀರಿ ಮತ್ತು ಊಟಕ್ಕೆ ಏನು ಮಾಡ್ತೀರಿ ಅಂತೆಲ್ಲ ಕೇಳೋರು, ಉದ್ಯೋಗ ಏನು ಮಾಡ್ತೀರಿ ಅಂತ ಕೇಳೋರು. ಇಲ್ಲ ರೀ, ಸೀರಿಯಲ್ ಸಿನಿಮಾ ಮಾಡೋದೇ ನನ್ನ ಉದ್ಯೋಗ ಅಂತೆಲ್ಲ ಹೇಳ್ತಿದ್ವಿ. ಬಟ್ ಅವಾಗ ಕಷ್ಟನೇ ಆಗಿತ್ತು. ಅವಾಗ ಆಗಿರ್ಲಿಲ್ಲ. ಸೊ ನನಗೆ ಒಂದು ಮೈಸೂರು ನಮ್ಮ ರಿಲೇಟಿವ್ಸ್ ಗೃಹ ಪ್ರವೇಶಕ್ಕೆ ಹೋದಾಗ ಇವರು ಸಹೋದರರು ಅಲ್ಲಿ ಬಂದಿದ್ರು. ಅವರು ಒಂದು ಮಾತು ಹೇಳಿದ್ರು ನನಗೆ, ಔಟಿಗೆ ಅವರು ಮತ್ತೆ ಇಲ್ಲ ನಿಮ್ಮ ಬ್ರದರ್ ಶಿವಪಾದೆ ಬಂದಿದ್ದ ಅಲ್ಲಿ ಬಂದಾಗ ಅವ್ರು ಹೇಳಿದ್ರೆ, ನಮ್ಮ ತಂಗಿ ಹಾಳ ನೋಡ್ರಿ, ನಿಮಗೆ ಇಷ್ಟ ಆದ್ರೆ ಮಾಡ್ಬೋದು, ಯೋಚನೆ ಮಾಡ್ಬೋದು ಅಂತ. ಆವಾಗ ನಾನು, ನಮ್ಮ ಮಾವ ಇನ್ನೊಬ್ರು ಇದ್ದಾರೆ, ನಮ್ಮ ತಾಯಿ ತಮ್ಮ, ಅವರು ರಿಟೈರ್ಡ್ ಈಗ ಪ್ರೈಮರಿ ಹೆಡ್ ಮಾಸ್ಟ್ರು, ಅವರು ಮಡಿವಾಳಪ್ಪ ಒಟ್ಟಿಗೆ ಅಂತ. ಅವ್ರಿಗೆ ಕೇಳಿದೆ, ನೋಡಿ ಹಿಂಗೆ ಹೇಳಿದ್ದಾರೆ, ನೋಡ್ಬೋದಾ ಅಂತ. ಇಲ್ಲ, ನೀನು ಹೋಗು, ನೋಡಿದ್ರೆ ನೀನು ಅವಳನ್ನೇ ಮದುವೆ ಆಗ್ತಿ, ಆ ಥರ ಹುಡುಗಿ ನೋಡಿದ್ವಿ, ನೋಡು, ನೀನು ನೋಡಿದೆ ಅಂದ್ರೆ ಆಕೆ ಬಿಡಂಗಿಲ್ಲ ಅನ್ನೋ ಥರನೇ ಹೇಳಿದ್ರು ಅವರು. ಆಮೇಲೆ ನಾನು ಹೋಗಿ ಇವರು ಬ್ರದರಲ್ಲಿ ಸಿಂದಗಿ ರಾಂಪುರ ಹತ್ರ ಒಂದು ಕ್ಯಾಂಪ್ ಇದೆ, ಆ ಕ್ಯಾಂಪ್ ಹತ್ರ ಅವರು ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡಿದಾಗ ನಾನು ಇಲ್ಲಿ ಸೀರಿಯಲ್ ಮಾಡಿ ರಾತ್ರೋರಾತ್ರಿ ಹೋಗಿ ಜರ್ನಿ ಮಾಡಿ ಅಲ್ಲಿ ನಾವು ನೋಡ್ಲಿಕ್ಕೆ ಹೋಗಿದ್ದು. ನೋಡ್ಲಿಕ್ಕೆ ಹೋದಾಗ ನನಗೆ ಆ್ಯಕ್ಚುಲಿ ರಾತ್ರಿ ಎಲ್ಲ ಜರ್ನಿ ಮಾಡಿ ನಿದ್ದೆ ಮೂಡ್ನಲ್ಲಿದ್ದೆ. ನಾನು ನೋಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ತುಂಬ ನಿದ್ದೆ ಎಳಿತಾ ಇತ್ತು ನನಗೆ. ಅಲ್ಲಿ ಹೋಗಿ ನೋಡಿದೀವಿ, ನನಗೆ ಇವರು ಇಷ್ಟ ಆಯಿತು. ಆವಾಗ ನಾನು ಮಾಡ್ಕೊಡ್ತೀನಿ ಅನ್ನೋ ನಿರ್ಧಾರ ಹೇಳ್ತೀವಿ. ಆದರೆ ಏನಾಗಿತ್ತು, ಇನ್ನೊಬ್ಬರು ಒಬ್ಬರು ರಿಲೇಟಿವ್ಸ್ ಮುತ್ತೇ ಇದ್ದಾರೆ, ಅವರು ಒಗ್ದೂರಿಗೆ ಅಂತೇಳಿ, ಅಂದರೆ ನಮ್ಮ ತಾಯಿ ತವ್ರ ಮನೆ ಅದು, ಎಲ್ಲಿ ಕನ್ನೂರು. ಅವರು ಎಲ್ಲ ಸಂಬಂಧಿಕರೇ ಇದು. ಅವರು ನಮ್ಮ ತಾಯಿಯ ಸ್ವಾದರ ಮಾವನ ಮಗಳಿಗೇನೆ ಇವರು ಸಹೋದರಿಗೆ ಕೊಟ್ಟಿದ್ದಾರೆ, ಶಿವಪಾದ ಮಗಳಿಗೆ. ಅವರು ನಮಗೆ ಅವಾಗ ಫೋನು ಗೀನು ಅಷ್ಟು ಎಕ್ಸೆಸ್ ಇರಲಿಲ್ಲ.
ನಾವು ಪಾಸ್ ಮಾಡಿದ್ವಿ, ಬಟ್ ಇವ್ರ ಕಡೆಯಿಂದ ಪಾಸ್ ಆದ ಇಲ್ಲ ಅನ್ನೋದು ವೇಟಿಂಗ್ ಅಲ್ಲಿತ್ತು. ಇವ್ರ ಕಡೆ ಪಾಸ್ ಫೇಲ್ ಅನ್ನೋದು ಹೇಳಿರ್ಲಿಲ್ಲ. ನೀವು ಹೇಳಿದ್ರಿ ಪತ್ರ ಕಾಯ್ತಾ ಇದ್ದೆ ಅಂತ, ಯಾವುದು ಅಪಾಯಿಂಟ್ಮೆಂಟ್ ಲೆಟರ್ ಕಾಯ್ತಾ ಇದ್ದೆ. ಇದಕ್ಕೂ ಕಾಯ್ತಾನೆ ಇದ್ದೆ ನಾನು. Okay. ಅದು ಯಾಕಂದ್ರೆ ಇನ್ನು ಬಹಳಷ್ಟು ಸೀರಿಯಲ್ ಸಿನಿಮಾ ಮಾಡೋರಿಗೆ ಹೆಣ್ಣು ಕೊಡಂಗಿಲ್ಲ ಅನ್ನೋದಿತ್ತು. ಮತ್ತು ಇವರು ನನಗೆ ಇಷ್ಟ ಇದ್ರು, ನಾವು ಕೊಡ್ಲಿಲ್ಲ ಅಂದ್ರೆ ಹೆಂಗಪ್ಪ ಅನ್ನೋದನ್ನು ಇತ್ತು. ಅದಕ್ಕೆ ನಾವು ಕಾಯ್ತಾ ಇದ್ವಿ. ಅವ್ರಿಗೆ ಫೋನ್ ಮಾಡಿ ಕೇಳ್ತೀವಿ, ಇಲ್ರಿ ನಾ ಮಾತಾಡ್ಲಿಕ್ಕತ್ತಾರ ಹೇಳ್ತಾರ ಅಂತಾನೆ ಇತ್ತು ಅದು. ಆಮೇಲೆ ಒಂದು ಟೈಮ್ ಹೇಳಿದ್ರು ಇಲ್ಲ ಪ್ರೇಮನು ಇಷ್ಟಪಟ್ಟಾರ ಅಂತ ಆಯ್ತು. ಸೊ ಅವಾಗೇನು ನಾವು ನೌಕರಿ ಬಂದಿರಲಿಲ್ಲ, ನಾನು ಸೀರಿಯಲ್ ಇದೆಲ್ಲ ಮಾಡ್ತಿದ್ದೆ. ಹಂಗೆ ಸೀರಿಯಲ್ ಸಿನಿಮಾ ಅದನ್ನೇ ನಂಬಿಕೊಂಡೆ ಇವರು ನನ್ನನ್ನು ಒಪ್ಕೊಂಡ್ರು. ಮತ್ತು ಅವಾಗ ಇವ್ರಿಗೂ ಒಂದು ಹವ್ಯಾಸ ಏನು ಅಂದ್ರೆ ಅಲ್ಲಿ ಲೋಕಲ್ ಚಾನಲ್ ನ್ಯೂಸ್ ರೀಡಿಂಗ್ ಮಾಡೋದು, ಆ ಥರದ ಕಲೆ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ಇತ್ತು. ಆ ಆಸಕ್ತಿ ನನ್ನಲ್ಲೂ ಇತ್ತು ಮತ್ತು ಅವರಲ್ಲಿ ಇತ್ತು ಅನ್ನೋ ಕಾರಣಕ್ಕಾಗಿನೂ ಆಗಿರ್ಬೋದು, ಅಥವಾ ಸೀರಿಯಲ್ ಸಿನಿಮಾ ಮಾಡಿ ಹೆಂಗೋ ಜೀವನ ಮಾಡ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡು ಒಟ್ಟು ಒಪ್ಕೊಂಡದ್ದು ನಿಜ. ಅದು 2005 ಮದುವೆ ಆದ ಒಂದು ಮೋಸ್ಟ್ಲಿ ಒಂದು 6 ತಿಂಗಳೇ ಆಗಿರಬೇಕು ನಂದು. ಅವಾಗ KS ಪಾಸ್ ಆದೆ ಅಂತ ರಿಸಲ್ಟ್ ಬಂದ್ಬಿಡ್ತು. ಹಾಗಾಗಿ ಒಂಥರ ಅವರೇ ಲಕ್ಕಿ. ಸೊ ಅವರಿಂದ ಕೂಡ ಅದು ಜೀವನಕ್ಕೆ ಎಂಟ್ರಿ ಆದ್ಮೇಲಿಂದನೂ KS ಪಾಸ್ ಆಗಿರೋದು ನಿಮಗೆ ಶಿ ಇಸ್ ಲಕ್ಕಿ ಚಾಮ್. ಹೌದು. ನನ್ನ ಪಾಯಿಂಟ್ ಆಫ್ ವ್ಯೂನು ಲಕ್ ಇರ್ಬೋದು, ಅಥವಾ ಅವ್ರ ಪಾಯಿಂಟ್ ಆಫ್ ವ್ಯೂ ಇದನ್ನೂ ಒಂದು ಲಕ್ ಇರ್ಬೋದು. ಹಂಗೆ ಎರಡು ಸೊ ಮ್ಯೂಚುವಲ್ಸ್ ಹಂಗೆ. ಓಕೆ ಸರ್, ಈಗ ನಮ್ಮ ಪ್ರಶ್ನೆ ನಿಮ್ಮಿಂದ ಪ್ರೇಮ ಅವರವರ ಕಡೆಗೆ ರವಾನೆ ಆಗ್ತಾ ಇದೆ. ಮೇಡಮ್, ಮುಖ್ಯವಾದ ಪ್ರಶ್ನೆ ಕೇಳಬೇಕು. ಸರ್ ಹೇಳ್ದಂಗೆ ಈ ಸೀರಿಯಲ್ ಸಿನಿಮಾ ಮಾಡೋರಿಗೆ ಹೆಣ್ಣು ಕೊಡೋದು ಕಷ್ಟನೇ ಅನ್ನೋ ಮಾತೆಲ್ಲ ಇರುತ್ತೆ. ಸರ್ ಹೇಳಿದ್ರು ಪತ್ರಕ್ಕೋಸ್ಕರ ಕಾಯ್ತಾ ಇದ್ವಿ ಅಥವಾ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ವಿ ಅಂತ. ಅವರ ಕಾಯುವಿಕೆ ದಿನ ನಿಮಗೂ ಒಂಥರದ ಕಾಯುವಿಕೆ ದಿನನೇ ಆಗಿರುತ್ತೆ. ಹೇಗಿತ್ತು ಆ ದಿನಗಳು? ದಯವಿಟ್ಟು ತಿಳಿಸ್ಕೊಡಿ. ಹೌದು ಮೇಡಮ್. ಫೋನ್ ಹಿಂಗೆ ಅವರು ನೋಡಿ ಹೋದಾಗ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು. ಮನೆಯಲ್ಲಿ ಚರ್ಚೆ ಮಾಡಿದ್ವಿ ಎಲ್ಲರೂ, ಹೇಗೂ ಓದಿದ್ದಾರೆ. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಕನ್ನಡಿ ಅಂತೇಳಿ ಪತ್ರಿಕೆ ಕೂಡ ನಡೆಸ್ತಾ ಇದ್ರು. ಅಷ್ಟೆಲ್ಲ ಬಡತನದಲ್ಲಿ ಬೆಳೆದ್ರು ಕೂಡ ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಒಂದು 2 ವೀಲರು, ಒಂದು ಚಿಕ್ಕ ಕಾರು, ಇದೆಲ್ಲನೂ ಮಾಡಿಕೊಂಡು ಸೀರಿಯಲ್ಲು, ಇಷ್ಟೊಂದು ಹಾಬೀಸ್ ಇದೆ. ಮತ್ತು ಇಬ್ಬರು ಸೇರಿ ದುಡಿದ್ರೆ ಹಾಗೆ ಆಗತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಕೂಡ ಎಸ್ ಅಂತ ಹೇಳಿದ್ವಿ. ಆ ದುಡಿಮೆಯ ನಂಬಿ ಬದುಕು ಅಂತ ಹೇಳ್ತಾರಲ್ಲ, ಆ ಮಾತು ನೀವು ಹೇಳೋ ಮಾತಲ್ಲಿ ಎಷ್ಟು ಸತ್ಯ ಅಂತ ಅನಿಸ್ತಿದೆ. ಒಬ್ಬರ ಇನ್ಕಮ್ ಮೇಲೆ ಡಿಪೆಂಡ್ ಆಗೋ ಎಷ್ಟೋ ಹೆಣ್ಮಕ್ಳು ಮುಂದೆ ನೀವು ಇವಾಗ ಹೇಳಿದ್ರಲ್ಲ ಮಾತು, ಇಬ್ರು ದುಡ್ದು ತಿಂದು ಆರಾಮಾಗಿರ್ಬೋದಲ್ಲ ಅಂತ. ಆ ಮಾತು ನಿಜಕ್ಕೂ ವಿಶೇಷ ಅನ್ಸುತ್ತೆ. ಯಾಕೆಂದ್ರೆ ಒಂದ್ ಕೈಗಿಂತ 2 ಕೈ ಜೋಡಿಸಿದ್ರೆ ಜೋಡಿತಿನ ಸಂಸಾರನೇ ಒಳ್ಳೇದು ಅಂತ ಹೇಳಿ ನಾವು ಕೂಡ ಅದೇ ನಿರ್ಧಾರ ಮಾಡಿ ಮುಂದುವರೆದ್ವಿ. ಏನೋ ದೇವರ ಒಂದು ದಯೆ. ಯಾಕೆಂದ್ರೆ ಇವ್ರು ಅನ್ಕೊಂಡಿದ್ರು ನಂದು BA ಆಗಿತ್ತು. ಅವರು ಹೈಸ್ಕೂಲಲ್ಲಿ ಮಾಡ್ತಾರೆ. ಆಮೇಲೆ ನಾನು ಕೂಡ ಪ್ರಯತ್ನ ಮಾಡಿದೆ, ಪರೀಕ್ಷೆನೂ ಬರೆದೆ, CET ಅದೆಲ್ಲ ಬರೆದೆ. ಒಂದು 2 ಅಟೆಂಪ್ಟ್ ಮಾಡಿದೆ ಅಷ್ಟೇ. ನಂದೇ ಹೈಸ್ಕೂಲ್ ನೌಕರಿ ಆಗುತ್ತೆ ಅಂತ ಅವ್ರು ಅನ್ಕೊಂಡಿದ್ರು. ಬಟ್ ಅದು ಅವ್ರು ಅನ್ಕೊಂಡಿದ್ರು, ಆದ್ರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನ ದೇವರು ಅವ್ರಿಗೆ ಕರುಣಿಸಿದ. ಅದು ನೋಡಿದ್ರೆ ದೇವ್ರು ಕೊಟ್ಟರೆ ಚಪ್ಪರ್ ಫಾಡ್ಕೆ ದೇತಾ ಹೈ, ಭಗವಾನ್ ದೇತಾ ಹೈ ತೋ ಚಪ್ಪರ್ ಫಾಡ್ಕೆ ದೇತಾ ಹೈ ಅಂದಾಗೆ ನನಗೆ ಹಾಗೇನೆ ಆಯ್ತು. ಅದೃಷ್ಟ ಒತ್ಕೊಂಡು ಬರುತ್ತಂತೆ ಅಂತ ಹೇಳ್ತಾರೆ. ಅದೃಷ್ಟ. ಆ ಒಂದು ದಿನನ ನೆನಪಿಸ್ಕೊಳ್ಬೋದು. ಅವ್ರದ್ದು ರಿಸಲ್ಟ್ ಬರುತ್ತೆ, KS ಪಾಸ್ ಆಗಿದೆ ಅಂತ. ಹೌದು, ನನ್ನ ಮದುವೆ ಆಗಿ 6th ರಾತ್ರಿನೇ 6th ಡೇಸ್ಗೆ ನಾವು ಅಲ್ಲಿಂದ ಬಿಟ್ಟು ಇಲ್ಲಿ 7th ದಿನಕ್ಕೆ ಇಲ್ಲಿ ಬಂದ್ವಿ. ಒಂದೇ ವಾರಕ್ಕೆ ಬಂದ್ವಿ. ನೋಡಿದ್ರೆ ನೆಕ್ಸ್ಟ್ ಇಲ್ಲಿ ಬಂದು 1 ವಾರಕ್ಕೇನೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿತ್ತು. ಇವ್ರು ಈ ತರ ಬರ್ದಿದ್ದಾರೆ, ಮತ್ತೆ ಅದು ಇಂಗ್ಲಿಷಲ್ಲಿ ಲ್ಯಾಂಗ್ವೇಜ್ ಅಲ್ಲೇ ಪಾಸ್ ಆಗಿದ್ದಾರೆ ಅನ್ನೋದು ನಂಬಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲೂ ಪಾಸ್ ಆಗಿದ್ದಾರೆ ಅಂತ ಅವರು ಅದರಲ್ಲೂ ಕೂಡ ಸಕ್ಸಸ್ ಕಂಡ್ರು. ಅದು ನಮ್ಗೆಲ್ಲರಿಗೂ ತುಂಬಾ ಖುಷಿ ಕೊಡ್ತು. ನಾನು ಇಟ್ಟಿರೋ ಆ ವಿಶ್ವಾಸ, ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ನಿಜನೂ ಆಯ್ತು. ತುಂಬಾ ಖುಷಿ ಆಯ್ತು. ಮೇಡಮ್, ಇದು ಎಲ್ಲದ್ರ ಜೊತೆಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಯುಗಾದಿ ತಿನ್ನೋ ಬೇವು ಬೆಲ್ಲ ತರ ಖಂಡಿತವಾಗ್ಲು. ಅವರ ಸುಖದ ದಿನಗಳಲ್ಲಿ ಎಷ್ಟು ಚೆನ್ನಾಗಿದ್ದೀರೋ, ಅವರ ಕಷ್ಟದ ದಿನದಲ್ಲೂ ಅಷ್ಟೇ ಜೊತೆಯಾಗಿ ನಾನಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಇಬ್ರು ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆಯಿಂದ ಇದ್ದೀರಾ. ಆ ದಿನಗಳನ್ನ ಮೆಲುಕು ಹಾಕ್ತಿದ್ರೆ ಜೀವನ ಅಂದ್ರೇನೆ ಹಾಗೆ, ನೆರಳು ಬೆಳಕು, ಸುಖ ದುಃಖ,
ಸಂತೋಷ ಎಲ್ಲ ಬರೋದೆ ಜೀವನ ಅಂದಮೇಲೆ. ಹಗಲು ರಾತ್ರಿ ಇದ್ದ ಹಾಗೆ ಮೊದಲಿಂದಾನು ನಾವು ಅಂದ್ಕೊಂಡೇ ಬಂದಿದ್ದೀವಿ. ಜೀವನ ಮುಖ್ಯ, ಕಷ್ಟ ಸುಖ ಬರುತ್ತೆ ಹೋಗುತ್ತೆ. ಹಾಗಾಗಿ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ನಾನು ಕೂಡ ವರ್ಕ್ ಮಾಡಿದೆ. ಒಂದು 6 ವರ್ಷ ನಾನು ಕೂಡ ಶ್ರೀ ಸರ್ವಜ್ಞ ಹೈಸ್ಕೂಲ್, ಎಲ್ಲಿ ಅಂದರೆ ವಿಜಯನಗರ, ಅಲ್ಲಿ ನಾನು ಕೂಡ ಹೈಸ್ಕೂಲ್ ಟೀಚರ್ ಆಗಿ ಪ್ರೈವೇಟಲ್ಲಿ ವರ್ಕ್ ಮಾಡಿದೆ. ಇವರೇ ಸೇರಿಸಿದ್ರು, ಡಾಕ್ಟರ್ ಪರಮಶಿವಯ್ಯ ಅಂತ ಅವ್ರಿಗೆ ಹೇಳ್ಬಿಟ್ಟು. ಆಮೇಲೆ ಮತ್ತೆ ನಂದಿನಿ ಲೇಔಟ್ನಲ್ಲಿದ್ವಿ ನಾವು ಆವಾಗ. 3 ಬಸ್ ಚೇಂಜ್ ಮಾಡಿ ನಾನು ಹೋಗೋದು ಬರೋದು ಮಾಡ್ತಾಯಿದ್ದೆ. ಆಮೇಲೆ ಅನ್ನಿಸ್ತು ಇವರದ್ದು ಪ್ರಮೋಷನ್ ಮೇಲೆ ಪ್ರಮೋಷನ್ನು ಆಗ್ತಾ ಬಂದು, ಹಾಗೆ ಟ್ರಾನ್ಸ್ಫರ್ಗಳ ಮೇಲೆ ಟ್ರಾನ್ಸ್ಫರು ಆಯಿತು. ತುಂಬ ಡಿಪಾರ್ಟ್ಮೆಂಟು ಚೇಂಜ್ ಮಾಡಿದ್ರು. ಸೊ ಹಾಗಾಗಿ ಇನ್ನೇನು ಇವರು ಗೊತ್ತಲ್ಲ, ಇವರು ವೃತ್ತಿನೂ ಎಷ್ಟು ವೃತ್ತಿ ಪ್ರವೃತ್ತಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಮನೆ ಕಡೆ ನೋಡಬೇಕು ಅಂಥೇಳಿ ನಾನೇ ಅದನ್ನು ಕ್ವಿಕ್ ಮಾಡಿ ಮನೆಯನ್ನು ನೋಡ್ಕೊಂಡು ಬಂದೆ. ಹಾಗಾಗಿ ಯಾರಾದರೂ ಒಬ್ರು ಮುಂದುವರಿಬೇಕು ಅಂದರೆ ಒಬ್ರು ಯಾರಾದರೂ ಸಪೋರ್ಟ್ ಇರಲೇಬೇಕು. ಈಗ ನನ್ನ ಪ್ರಶ್ನೆ ಅದೇ ಆಗಿತ್ತು, ಮುಂದುವರೆದ ಪ್ರಶ್ನೆ. ಸರ್, ನಿಮ್ಮ ವೃತ್ತಿ ಪ್ರವೃತ್ತಿಗಳ ಮಧ್ಯೆ ಕುಟುಂಬ ನಿರ್ವಹಣೆ ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಆಗ್ತಿರುತ್ತೆ. ಆ ಕುಟುಂಬ ನಿರ್ವಹಣೆಗೆ ನಿಮಗೆ ಸಾಥ್ ಕೊಟ್ಟಿದ್ದು ಮೇಡಮ್. ಸೊ ಅದರ ಕುರಿತು ನೀವೇ ಹೇಳಬೇಕು. ಸಹಜವಾಗಿ ವೃತ್ತಿ ಜೊತೆ ಪ್ರವೃತ್ತಿ ಮುಂದುವರಿಸೋದು ತುಂಬಾ ಕಷ್ಟನೇ, ಅದು ಒಂದು ಸ್ವಲ್ಪ ಕಷ್ಟದಾಯಕನೇ ಆಗಿರೋದು. ಆದರೆ ಆ ಥರ ಪ್ರವೃತ್ತಿ ಮುಂದುವರಿಬೇಕು ಅಂದರೆ ಕುಟುಂಬದವ್ರ ಸಹಕಾರ ಬೇಕು, ಸಹಜವಾಗಿ ಎಲ್ಲರ ಸಹಕಾರ ಬೇಕು. ಆಗಲೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಎಲ್ಲರ ಸಹಕಾರ ಇದೆ, ಇವತ್ತಿಗೂ ಇದೆ. ಬಟ್ ನಾನು ಅಂದರೆ ಏನಾಗುತ್ತೆ, ಸಹಜವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇ ಮಾಡೋದು ಒಂದು ಸಣ್ಣ ನೌಕರಿ ಸಿಗಬೇಕು ಅನ್ನೋ ಆಸೆ ಇರ್ತಕ್ಕಂಥದ್ದು. ಹಿಂದುಳಿದ ಪ್ರದೇಶ, ಅಲ್ಲಿ ಶಿಕ್ಷಣ ಇಲ್ಲ, ಆ ಥರ ನೌಕರಿ ಸಿಕ್ಕರೆ ಸಾಕಪ್ಪ ಅನ್ನುವಂಥ ಮನಸ್ಥಿತಿಯವರು ಅವಾಗೂ ಇದ್ದರು, ಇವಾಗೂ ಇದ್ದಾರೆ, ಯಾವತ್ತೂ ಇದ್ದವ್ರೆ. ಆಮೇಲೆ ನಾನು ಪ್ರವೃತ್ತಿ ಅಂದಾಗ ನಾನು ಹಳ್ಳಿಯಲ್ಲಿ ಇದ್ದಾಗಲೇ ನಾಟಕ ಮಾಡೋದು, ಈ ಥರದ್ದೆಲ್ಲ ಸಿನಿಮಾಕ್ಕೆ ಹೋಗಿ ನೋಡೋದು, ಇದೆಲ್ಲ ಅಭ್ಯಾಸ ಇತ್ತು ನನಗೆ. ನಾನು ರಾತ್ರಿ ತಪ್ಪಿಸಿ ಇಂಡಿಗೆ ಬಂದು ಸಿನಿಮಾ ನೋಡಿ ಹೋಗ್ತೀವಿ. ಅವಾಗ ನಮ್ಮ ಕಾಕ, ನಮ್ಮ ಮುತ್ತೆ ಇದ್ದರು, ಹುಟ್ಟಲು ಉಪಾಸೆ ಅಂತ. ಅಂದರೆ ನನ್ನ ಸ್ವಂತ ಮುತ್ತೆ ಸಂಗಪ್ಪ ಉಪಾಸೆ ತೀರ್ಕೊಂಡ್ಮೇಲೆ ನಾನು ಹುಟ್ಟಿದ್ದು. ನಮಗೆ ಅವರೇ 2ನೇ ಮುತ್ತೆನೇ ನನ್ನ ಮುತ್ತೆ ಆಗಿದ್ದರು. ಅವರು ಬೈತಿದ್ರು, ನೀವು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ, ಸಿನಿಮಾ ನೋಡಿದವರೆಲ್ಲ ಹಾಳಾಗ್ತಾರೆ ಅನ್ನೋ ಥರ ಒಂದು ನಂಬಿಕೆ ಅದು. ಬಟ್ ನಾಟಕ ಮಾಡಿದ್ರು ನಮ್ಮ ಮನೆ ನನಗೆ ಯಾವತ್ತೂ ಆ್ಯಕ್ಚುಲಿ ಸಪೋರ್ಟಿವ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲಿಂದನೂ ಅದಕ್ಕೆ ವಿರೋಧನೇ ಇದೆ ಇವತ್ತಿನವರೆಗೂ. ನನಗೆ ಯಾಕೆ ನೀವು ಸುಮ್ಮನೆ ಆರಾಮಾಗಿ ನೌಕರಿ ಮಾಡ್ತೀರಿ, ನೌಕರಿ ಮಾಡ್ಕೊಂಡು ಎಲ್ಲ ರಾಜನಂಗಿದ್ದು ಉಂಡು ತಿಂದು ತಿರುಗಾಡ್ಕೊಂಡು ಮಜಾ ಮಾಡ್ಕೊಂಡಿರೋದು ಬಿಟ್ಟು ಇವೆಲ್ಲ ಯಾಕೆ ಬೇಕು, ನೀವು ಬರೆಯೋದು ಹರಿಯೋದು ನಾಟಕ ಮಾಡೋದು ಸಿನಿಮಾ ಮಾಡೋದು ಈ ಹುಚ್ಚುತನ ಯಾಕಂತ ಇವತ್ತಿಗೂ ಅಂತಾರೆ ನನಗೆ ಎಲ್ಲರೂ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ. ಬಟ್ ಆದರೂ ನಾನು ನನ್ನದೇ ಆದ ಹುಚ್ಚು ಸಾಹಸ ಮಾಡ್ತಾನೆ ಇರ್ತೀನಿ. ಅಂದರೆ ನನ್ನ ವೈಯಕ್ತಿಕ ನಿರ್ಧಾರಗಳೇ ಕೆಲವಿದೆ. ಯಾರೋ ಏನೋ ಅಂದರು ಅಂತೇಳಿ ನನ್ನ ಮನಸ್ಥಿತಿ ಬದಲು ಮಾಡ್ಕೊಳ್ಳೋದಾಗಲಿ, ಯಾರೋ ಬೈತಾರೆ ಅಂತೇಳಿ ಹೆದರೋದಾಗಲಿ, ಆ ಥರದವನಲ್ಲ ನಾನು. ನನಗೆ ನನ್ನದೇ ಆದ ನಿರ್ಧಾರಗಳಿರೋದ್ರಿಂದ ಯಾರು ಏನು ಅಂದ್ಕೊಂಡ್ರು ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಬಟ್ ಆ ಮಾಡೋ ಕೆಲಸ ಯಾವತ್ತೂ ಸಾಮಾಜಿಕ ಪೂರಕವಾಗಿರ್ತದೆ ಮತ್ತು ಸಮಾಜಮುಖಿ ಆಗಿರ್ತದೆ. ಅದು ಯಾವತ್ತೂ ಸಮಾಜದ ಮಾರಕವಾಗಿ ಅಥವಾ ಸಮಾಜ ವಿರೋಧಿ ಆಗಿರೋದಿಲ್ಲ. ಹಾಗಾಗಿ ನಾನು ನಾಟಕ ಮಾಡಲಿ, ಸಿನಿಮಾ ಮಾಡಲಿ, ಮೊದಲು ನಾಟಕ ಮಾಡ್ತಿದ್ದೆ, ಆಮೇಲೆ ಸೀರಿಯಲ್ ಮಾಡಿದೆ, ಆಮೇಲೆ ಸಿನಿಮಾ ಮಾಡ್ತಾಯಿದ್ದೀನಿ. ಈಗಲೂ ಅಷ್ಟೇ. ನಾನು 2023 ರಂಜಾನ್ ಅಂತ ಸಿನಿಮಾ ಮಾಡಿದ್ವಿ. ಅದರೊಟ್ಟು ಮೇಡಮ್ ಅವರು ಹಲಿಮಾ, ಬಿಡಿಕಟ್ಟು ಹಲಿಮಾ ಪಾತ್ರ ಮಾಡಿದರು. ಅಮೀನಾ ಅಂತೇಳಿ ನನ್ನ ಮಗಳು ಮಾಡಿದರು. ನಮ್ಮ ಬ್ರದರ್ ಎಲ್ಲ ಸೇರಿ, ಕುಟುಂಬದವರೆಲ್ಲ ಸೇರಿ ಮಾಡಿದ್ವಿ. ಅದಕ್ಕೆ ನನಗೆ ಇತ್ತೀಚೆಗೆ ದುಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉತ್ತಮ ನಟ ಅವಾರ್ಡು ಬಂತು. ಅದಾದ್ಮೇಲೂ ಈ ಹೋದ ವರ್ಷ ನಾವು ದಗೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಕ್ಕೂ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಅದು ರೆಡಿ ಆಗಿದೆ, ಮುಂದಿನ ವರ್ಷ ಬಿಡುಗಡೆ ಆಗ್ತಾ ಇದೆ. ಇದ್ರ ಮಧ್ಯೆ ನಾನು ಗಲಬಿಲಿ ಗೋವಿಂದ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಯೂನಿಕ್ ಪ್ರಾಜೆಕ್ಟ್ ಅದು. ಬಟ್ ಆದರೂ ಅದಕ್ಕೂ ನಮ್ಮ ರಿಯಾಕ್ಷನ್ ಮಾಡ್ತೇವೆ ಯಾಕೆ ಅಂತಲೇ ಅಂತಾರೆ. ಅಂದರೆ ಸಹಜವಾಗಿ ಮೊದಲು ನಾನು ಹಳ್ಳಿಯಾಗಿದ್ದಾಗಲೂ, ನಾನು ನಾಟಕ ಮಾಡುವಾಗಲೂ ಅಲ್ಲಿ ಪ್ರತಿರೋಧ ಇತ್ತು, ಮನೆಯಲ್ಲೂ ಇತ್ತು, ಹೊರಗಿನವರು ಸಹಜ. ಅಂದರೆ ಕೆಲವರು ಅಂದರೆ ಏನು, ಒಂದು ನೌಕರಿ ಸಿಗಲಿ, ಉದ್ಯೋಗ ಸಿಗಲಿ, ಆ ಜವಾಬ್ದಾರಿ ಬರಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇರ್ತಾರೆ, ಕಾಳಜಿಯಿಂದನೇ. ಆಮೇಲೆ ನಾನು ನೌಕರಿ ಬಂದ ಮೇಲೆ ಇದೆಲ್ಲ ಮಾಡಿದಾಗ ಸಹಜವಾಗಿ ನಮ್ಮ ಮನೆಯಲ್ಲೂ ಹಂಗೆ ಹೇಳ್ತಾನೆ ಇರ್ತಾರೆ. ಅಂದರೆ ಒಂದು ಸಪೋರ್ಟಿವ್ ಮತ್ತು ಅಪೋಸ್ ಎರಡೂ ಇದೆ, ವಿರೋಧ ಮತ್ತು ಸಹಕಾರ ಎರಡೂ ಇದೆ. ಅದೆರಡೂ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತದೆ. ಅನಿವಾರ್ಯವಾಗಿ ನನ್ನ ನಿರ್ಧಾರ ಆದಾಗ ತಾವೇ ಸಹಕಾರ ಕೊಡ್ತಾರೆ, ಹಂಗೆ ಬಿಡ್ತಾರೆ ಹಂಗೆ. ಹಂಗಾಗಿ ಸಹಕಾರನೂ ಇದೆ, ವಿರೋಧನೂ ಇದೆ. ಯಾಕಂದ್ರೆ ಅವ್ರು ವಿರೋಧಿಸೋರು ಇಲ್ಲ ಅಂದರೆ ನಾನು ಹೊಸ ಹೊಸ ಯೋಚನೆ ಮಾಡೋದಿಲ್ಲ, ಹಂಗಾಗಿ ಹಾಗಾಗಿ ಎರಡು ಅಪೋಸಿಟ್ ಸಪೋರ್ಟ್ ಎರಡೂ ಇದೆ. ಮತ್ತೆ ಮೇಡಮ್ಗೆ ಬರ್ತೀನಿ. ಮೇಡಮ್, ವಿರೋಧ ಸಹಕಾರ ಎಲ್ಲದರ ಕುರಿತು ಮಾತನಾಡ್ತಾ ಇದ್ರು. ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮ ಸಹಕಾರ ಹೇಗಿರುತ್ತೆ?
ಈಗ ಅಷ್ಟು ದೊಡ್ಡ ನಿರ್ಧಾರ ತಗೊಂಡು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾಗ ನಾವು ಹಿಂದೆ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ನಮಗೆ ಅವರ ಆರೋಗ್ಯನೂ ಮುಖ್ಯ ಮತ್ತು ಅವ್ರ ಗುರಿನೂ ಮುಖ್ಯ, ನಮಗೂ ಅಷ್ಟೇ ಮುಖ್ಯ ಆಗುತ್ತೆ. ಸಾಧನೆ ಮಾಡೋರು ಮತ್ತು ಮಾಡಲಿ, ಯಾಕೆಂದರೆ ಬೆರಳೆಣಿಕೆ ಎಷ್ಟು ಜನ ಸಾಧನೆ ಮಾಡ್ತಾರೆ. ಸರಸ್ವತಿ ಹಾಗೇನೆ ಅಲ್ವಾ, ಎಲ್ಲರನ್ನೂ ಒಲಿಯಲ್ಲ, ಬೆರಳೆಣಿಕೆ ಎಷ್ಟು ಜನರನ್ನು ಮಾತ್ರ ಆಯ್ಕೆ ಮಾಡ್ಕೊತಾರೆ. ನಾವು ಕೂಡ ಸಪೋರ್ಟ್ ಮಾಡ್ಕೊಂಡೇ ಬಂದ್ವಿ. ಯಾಕೆ ಅದ್ಭುತವಾದ ಮಾತು. ಯಾವುದಾದ್ರೂ ನಿಮ್ಮ ಮದುವೆ ಆಗಿಂದ ಹಿಡಿದು ಇದುವರೆಗೆ ಯಾವುದಾದ್ರೂ ಘಟನೆಯನ್ನ ಮೆಲುಕು ಹಾಕ್ಬೋದಾ? ಅದು ಖುಷಿಯ ಕ್ಷಣಗಳಾದ್ರೂ ಆಗ್ಬೋದು, ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ನೆನಪಿಡಬೇಕಾದಂತಹ ಕ್ಷಣಗಳಿರುತ್ತೆ. ಎಲ್ಲ ಥರ ಕ್ಷಣಗಳನ್ನು ನಾನು ಕಂಡಿದ್ದೀನಿ. ತಂದೆ ತಾಯಿ ಮನೆಯಲ್ಲಿದ್ದಾಗಲೂ ಅಷ್ಟೊಂದು ಸುಖದಲ್ಲೂ ಬೆಳೀಲಿಲ್ಲ, ಕಷ್ಟದಲ್ಲೂ ಬೆಳೀಲಿಲ್ಲ, ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡೇ ಬಂದಿದ್ದೀವಿ. ಹಾಗೆ ಇಲ್ಲಿ ಕೂಡ ಹಾಗೆ ಕಷ್ಟನೂ ಬಂದಿದೆ, ಸುಖನೂ ಬಂದಿದೆ. ಇವರು ಎಲ್ಲನೂ ಸಾಧನೆ ಮಾಡಬೇಕು ಅನ್ನೋರು. ಹೌದಾ, ಇದನ್ನು ಬೇಡ, ಸುಮ್ಮನೆ ಆರೋಗ್ಯ ನೋಡ್ಕೊಂಡಿರ್ರಿ ಅಂದರೆ ಕೇಳೋರಲ್ಲ. ಈ ಕಡೆ ಸ್ಕ್ರಿಪ್ಟು ರೈಟಿಂಗು ಮಾಡ್ತೀನಿ ಅಂತಾರೆ, ರಾತ್ರಿ ಬೆಳಗ್ಗೆ ನಿದ್ದೆಗೆ ಹೇಳ್ತಾರೆ, ರಾತ್ರಿ 2-3 ತನಕ ಓದೋದು ಬರೆಯೋದು ಮಾಡ್ತಾರೆ. ತಾವೇ ಡೈರೆಕ್ಷನ್ನು ಮಾಡ್ತೀನಿ ಅಂತಾರೆ. ರಂಜಾನ್ ಮೂವಿ ಆಗಲಿ, ಸಮಸ್ಯೆಗಳು ಎಲ್ಲವೂ ಬಂದಿದೆ ನನಗೆ. ಸುಖ ದುಃಖ ಎರಡೂ ಅಷ್ಟಕ್ಕಷ್ಟೇ ಬಂದಿದೆ, ಸಮವಾಗಿ ಪಾಲಿದೆ ನನಗೆ. ಆ ದೇವರು ಪೂರ ಸುಖವಾಗೂ ಇಡಕ್ ಬಿಟ್ಟಿಲ್ಲ, ಪೂರ ದುಃಖದಲ್ಲೂ ಇಡಕ್ ಬಿಟ್ಟಿಲ್ಲ. ಆದ್ರೆ ಆರಾಮಾಗಿ ತೇಲ್ಕೊಂಡು ಹೋಗ್ತಾ ಇದೆ ಜೀವನ ಅಂತ. ವೆರಿ ನೈಸ್. ಮತ್ತೆ ಇದೆಲ್ಲದ್ರ ಮಧ್ಯೆ ಸರ್ ನಿಮಗೆ ಕುಟುಂಬ ನಿರ್ವಹಣೆಗೆ ಎಷ್ಟು ಸಹಕಾರ ಕೊಡ್ತಾರೆ? ಕುಟುಂಬ ನಿರ್ವಹಣೆ ಅಂತಂದ್ರೆ ಖಾಲಿ ಮಗಳು ಫೀಸ್ ಕಟ್ಟೋದು ಅಥವಾ ಮನೆ ಕಟ್ಟೋದು ಅಷ್ಟು ಮಾತ್ರ ಆಗಿರೋದಿಲ್ಲ. ನಿಮ್ಮ ಜೊತೆ ಅಡುಗೆ ಮಾಡೋದ್ರಿಂದ ಹಿಡಿದು ಅದನ್ನ ಹೆಂಡತಿಗೆ ಪ್ರೀತಿಯಾಗಿ ಬಡಿಸೋ ತನಕನೂ ಇರುತ್ತೆ. ಸರ್ ಆಲ್ರೆಡಿ ಉತ್ತರ ಕೊಡ್ತಾ ಇದ್ದಾರೆ ನಮಗೆ. ಅದರಲ್ಲಿ ಅವರು ಶೂನ್ಯ ಅಂತ. ಅಡಿಗೆ ಅಂದ್ರೆ ಉಣ್ಣೋದು ತಿನ್ನೋದು ಟೇಸ್ಟ್ ಎಲ್ಲ ಟೇಸ್ಟ್ ಇರ್ಬೇಕು. ಅವ್ರ ಫೇವ್ರೇಟ್ ಊಟಗಳು ಅಂದ್ರೆ ಈ ಬಜ್ಜಿ, ರೊಟ್ಟಿ, ಪುಂಡಿ ಪಲ್ಯ, ಚಟ್ನಿ, ಹಿಂಡಿ ಪಲ್ಯ, ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಮಾಡ್ತೀವಲ್ವ, ಹಿಂಡಿ ಪಲ್ಯ, ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಮತ್ತೆ ಪಿಟ್ಲ, ಎಲ್ಲ ತರ ಅಡಿಗೆನು ಟೇಸ್ಟ್ ಆಗಿ ಊಟ ಮಾಡ್ತಾರೆ. ಹೆಚ್ಚಾಗಿ ಇಷ್ಟಪಡೋದು ಜೋಳದ ರೊಟ್ಟಿ. ನಿಮಗೋಸ್ಕರ ಏನ್ ಮಾಡ್ಕೊಟ್ಟಿದ್ದಾರೆ ಹೇಳಿ? ನಮ್ಗೆ ಏನು ಮಾಡ್ಕೊಟ್ಟಿಲ್ಲ, ನನಗೆ ಎಲ್ಲಿ ತನಕ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ. ಓಕೆ, ಪರವಾಗಿಲ್ಲ, ನಾವೆಲ್ಲವೂ ನೋಡ್ಕೊಂತೀವಿ. ಅದ್ರಲ್ಲಿ ನನ್ನ ಮೈನ ಅವರೆಲ್ಲ ಇದ್ದಾರೆ, ಸಹಾಯ ಮಾಡ್ತಿರ್ತಾರೆ ಓಡಾಟಗಳಿಗೋಸ್ಕರ. ಬಟ್ ಅವರು ಏನು ಅಂದ್ರೆ ಇದೆ, ಬರೆಯೋದು, ಸಾಹಿತಿಗಳಾಗಿ, ಕಲೆಗಾರರಾಗಿ, ಮತ್ತೆ ಆಫೀಸರ್ ಆಗಿ ತುಂಬಾ ಹವ್ಯಾಸಗಳಿರೋದ್ರಿಂದ ಅದರಲ್ಲೇ ಮಗ್ನರಾಗಿರ್ತಾರೆ. ಹಾಗಾಗಿ ನಾವು ಹೆಚ್ಚಿಗೆ ಇದು ಮಾಡಲ್ಲ, ಬಟ್ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಡ್ರೈವರ್ನ ಕಳಿಸ್ತಾರೆ, ನಾವೇ ಹೋಗ್ತಾರೆ. ಪ್ರತಿಜ್ಞೆ ತಗೊಳ್ತಾರೆ ನಿಮಗೋಸ್ಕರ ಒಂದು ನೆನಪಿದ್ಯಾ ಅಂತ ಕೇಳಿ, ಒಂದು ಅದರಲ್ಲಿ ಶೂನ್ಯ. ಕೇಳಿ ನೀವೇ ಸರ್, ನೀವೇ ಹೇಳ್ಬೇಕು ಸರ್ ಉತ್ತರ. ನಳ ಮಹಾರಾಜ, ಭೀಮಸೇನ ಎಲ್ಲರೂ ಗಂಡಸರೇ ಸರ್? ಅದು ನಿಜ, ಅದು ಎಲ್ಲರೂ ಗಂಡಸರು ಮಾಡಬಾರ್ದು ಅಂತೇನಿಲ್ಲ. ಆದ್ರೆ ನಮಗೆ ಏನಾಗಿದೆ, ಒಂದೇ ಕ್ಷೇತ್ರ ಇಲ್ಲ, ವಿವಿಧ ಕ್ಷೇತ್ರ ಬರೀತೀನೋ, ಆಕ್ಟಿಂಗ್ ಮಾಡ್ತೀನೋ, ಕಚೇರಿ ಕೆಲಸ ಮಾಡ್ತೀನೋ, ಈ ಥರದ್ದೆಲ್ಲ ಹಲವು ಕ್ಷೇತ್ರಗಳಲ್ಲಿ ನಾನು ಒಂದು ರೀತಿ 24 ಗಂಟೆ ಬಿಸಿನೇ ಇರೋದ್ರಿಂದ ನನಗೆ ಈ ಥರದ್ದು ತೊಡಗಿಸ್ಕೊಂಡು ಅಡಿಗೆ ಮಾಡೋದು, ಆ ಥರದ್ದು ಮಾಡೋ ಇಷ್ಟ ಇದೆ. ಟೈಮ್ ಇದ್ರೆ ಎಲ್ಲವೂ ಮಾಡೋಕೆ ಇಷ್ಟ. ಈಗ ನಾನು ಬ್ಯಾಚುಲರ್ ಇದ್ದಾಗೆಲ್ಲನೂ ಅನ್ನ ಬೇಯಿಸ್ಕೊಂಡೆ ತಿಂದು ಬಂದೇ ಬೆಳೆದಂತ ಏನು ಗೊತ್ತಿಲ್ಲ ಅಂತೇನಿಲ್ಲ. ಆದ್ರೆ ಈಗ ಇತ್ತೀಚೆಗೆ ನನ್ನ ಕೆಲಸಕ್ಕೆ ಸಮಯ ಕಮ್ಮಿ ಇರೋದ್ರಿಂದ ಆ ಸಮಯವನ್ನು ಅಲ್ಲಿ ನಾನು ಖರ್ಚು ಮಾಡೋದು ಕಷ್ಟ. ಇಷ್ಟಿದ್ರು ಮೇಡಮ್ ಎಷ್ಟು ಅದನ್ನ ಸರಳವಾಗಿ ತಗೊಂಡಿದ್ದಾರೆ. ಪ್ರಾಸೆಸ್ ಆಫ್ ಲೈಫ್ ಅಷ್ಟೇ, ಅದನ್ನ ಕಡೆಗೆ ತಮಾಷೆಯಾಗೂ ತಿಳಿಸ್ಬಿಟ್ಟಿದ್ದಾರೆ. ಗೊತ್ತಲ್ಲ, ಈಗ ನಾನು ಏನು ಮಾಡ್ದೇನೆ ಸುಮ್ಮನೆ ಮನೆ ಮಲ್ಕೊಂಡಿದ್ರೆ, ನಾನು ಸುಮ್ಮನೆ ಕಾಲಹರಣ ಮಾಡಿದ್ರೆ, ಅಥವಾ ನಾನು ಇನ್ನೆಲ್ಲೋ ಕುಡ್ಲಿಕ್ಕೆ ಹೋಗಿದ್ರೆ, ಅಥವಾ ನಾನು ಹಾಡ್ಲಿಕ್ಕೆ ಹೋಗಿದ್ರೆ, ಅಥವಾ ಸುಮ್ಮನೆ ಇನ್ನೇನೋ ಮಾಡ್ಲಿಕ್ಕೆ ಹೋಗಿದ್ರೆ ಅವರು ನನಗೆ ಆ ಥರದ್ದು ರೆಸ್ಟ್ರಿಕ್ಷನ್ಸ್ ಇನ್ನೊಂದು. ಬಟ್ ನಾನು ಎಲ್ಲೇ ಹೋದ್ರೂ ತುಂಬ ವರ್ತ್ ಸಮಯಗಳಿಗೆ ಹೋಗ್ತೀನಿ. ಮನೆಗಿದ್ದರೂ ನಾನು ಓದ್ಕೊಂಡೇ ಇರ್ತೀನಿ. ರಾತ್ರಿ 1, 2, 3 ಅನ್ನೋದು ನಮಗೆ ಟೈಮು ಆಗಲು ರಾತ್ರಿ ಆಗಲಿ ಆ ಥರ ನಾವು ಇರೋದ್ರಿಂದ, ಮತ್ತು ನನ್ನ ಒತ್ತಡನೂ ಅವರಿಗೆಲ್ಲ ಗೊತ್ತು. ಹಾಗಾಗಿ ನನಗೆ ಯಾರು ಆ ಥರ ಫೋರ್ಸ್ ಮಾಡೋದಿಲ್ಲ. ನನ್ನ ಒತ್ತಡ, ನನ್ನ ಲೈಫ್ ಸ್ಟೈಲು ಅದಕ್ಕೆ ತಕ್ಕಂಗೆ ನಾವೆಲ್ಲ ಒಬ್ರಿಗೊಬ್ರೆಲ್ಲ ಹೊಂದಾಣಿಕೆ ಆಗಿಬಿಟ್ಟಾರೆ. ಇಲ್ಲ ಅಂದರೆ ಕಷ್ಟ ಆಗಿರೋದು ಇಲ್ಲ. ನಾನು ಒಂದು ನಿಜನೇ ಅವ್ರು ಹೇಳೋದು, ನಾನು ಇಲ್ಲಿವರೆಗೂ ಒಂದು
ಒಂದು kg ಈರುಳ್ಳಿನೂ ತಂದಿಲ್ಲ, ಒಂದು ಅಂಗಡಿಗೆ ಎಂದೂ ಹೋಗಿಲ್ಲ, ನಾನೇನೋ ಒಂದು ಪರ್ಚೇಜು ಗೊತ್ತಿಲ್ಲ ನನಗೆ ಆ ವ್ಯಾವಹಾರಿಕ ಜ್ಞಾನನೇ ಕಮ್ಮಿನೇ ಅನ್ಕೊಳ್ಳಿ. ನನಗೆ ಆ ಥರದ ವ್ಯವಹಾರದ್ದು ಏನು ಖರೀದಿ ಇದು ಸಹ ನಿಮ್ಮ ಯಶಸ್ಸಿನ ಗುಟ್ಟುಗಳಲ್ಲಿ ಒಂದು. ಇವನು ಹಂಗೇನೆ ಇದೆ. ನಾನು ಯಾವತ್ತು ನನಗೆ ಬೇಕಾದ ಬಟ್ಟೆ ತಗೊಳಕ್ಕೇನೆ ಅದು 2-3-4 ವರ್ಷಕ್ಕೆ ಒಂದ್ಸಲ ನಾನು ಹೋಗ್ತೀನಿ ಹೊತ್ತು ಅವರೇ ತಂದ್ಕೊಡ್ತಾರೆ. ಅಲ್ಲಿ ಆ ಬಟ್ಟೆ ಒಂದು ನಾನು ಆಯ್ಕೆ ಮಾಡ್ತೀನಿ. ಬಟ್ ಉಳಿದಿದೆಯಲ್ಲ ಅವ್ರವ್ರ ಆಯ್ಕೆಗಳೇ, ನಾನು ಯಾರಿಗೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ನಮ್ಮಲ್ಲಿ. ಹಂಗಾಗಿ ನನಗೆ ಬೇಕಾದ ಬಟ್ಟೆ ಗಿಟ್ಟೆ ಸೈಜು ಗೀಜು ಅದಕ್ಕೆ ಒಂದು ಬಿಟ್ಟರೆ ಅದ್ರ ಹೊರತುಪಡಿಸಿದೀನಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಜೀರೋನೇ, ಅಂದರೆ ನನ್ನ ಪಾಠ ಏನೂ ಇಲ್ಲ. ಅದೆಲ್ಲ ಪ್ರೇಮ ಅವರೇ ಮನೆ ನಿಭಾಯಿಸೋದು. ಆಮೇಲೆ ನಮ್ಮ ಮನೆಗೆ ಜನ ಬರ್ತಾರೆ, ನನ್ನ ಹುಡುಕೊಂಡು ಬರ್ತಾರೆ, ಬೀಗರು ಬರ್ತಾರೆ, ಬೇರೆದವರು ಬರ್ತಾರೆ, ಸಾಹಿತಿಗಳು ಬರ್ತಾರೆ, ಕಲಾವಿದರು ಬರ್ತಾರೆ, ಕಾರ್ಯಕ್ರಮ ಕರ್ಲಿಕ್ಕಂತ ಬರ್ತಾರೆ. ಹೀಗೆಲ್ಲ ಒಂದು ರೀತಿಯ ಜನ ದಟ್ಟಣೆ ಇರುವಂತಹದ್ದು. ನಾನೇ ಒಮ್ಮೊಮ್ಮೆ ಅವಾಯ್ಡ್ ಮಾಡ್ತೀನಿ, ನಮ್ಮ ಆಫೀಸಿಗೆ ಬರ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಆಫೀಸಿಗೆ ಕರ್ಸ್ಕೊತೀನಿ. ಮನೆ ಬ್ಯಾಡ್ರಿ ಕಿರಿಕಿರಿ ಆಗ್ತದೆ, ಮನೆಯವ್ರು ನನಗೆ ಹೊರಹಾಕೋದು ಕಷ್ಟ, ಕಿರಿಕಿರಿ ಹಚ್ಚಾಕೆ ಅಂತೇಳಿ ನಾನೇ ಕೆಲವು ಟೈಮ್ ಆಫೀಸಿಗೆ ಭಾಳಷ್ಟು ಮ್ಯಾಕ್ಸಿಮಮ್ ನಾನು ಆಫೀಸಿನಲ್ಲೇ ಹ್ಯಾಂಡಲ್ ಮಾಡ್ತೀನಿ. ಅಂದರೆ ಯಾರೇ ಬರೋರು ಇದ್ದರೆ ಡಿಸ್ಕಷನ್ಗೆ ಇನ್ನೊಂದು ಅಂತ. ಮತ್ತು ಮನೆಗೂ ಬರ್ತಾನೆ ಇರ್ತಾರೆ. ರಜೆ ಇದ್ರಂತೂ ಮುಗೀತು. ಒಂದು ರಜೆಗಳಿದ್ದಂದ್ರೆ ಒಂದು ಹೊರಗೆ ಯಾವ್ದಾರ ಅಸೈನ್ಮೆಂಟಿಗೆ ಹೋಗಿರ್ತೀನಿ ನಾನು, ಇಲ್ಲ ಇಲ್ಲಿದ್ರೆ ಇನ್ನೇನೋ ಈ ಥರ ಜನ ಬರ್ತಾನೆ ಇರ್ತಾರೆ. ಆದರೆ ಮನೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲವೂ 100% ಮೇಡಮ್ ಅವ್ರದ್ದೇ. ಮನೆ ಮೇಲಿನಿಂದ ಕೆಳಗೆ ಕಸ ಹೊಡೆಯೋದ ಅಂತ ಹಿಡ್ಕೊಂಡು ಈ ಅಂದಾಜು 300-350 ಗಿಡಗಳಿದೆ. ನಮ್ಮ ವರ್ಟಿಕಲ್ ಗಾರ್ಡನ್ ಇದೆ, 30-40 ಮನೆ ಇದೆ, ವರ್ಟಿಕಲ್ ಗಾರ್ಡನ್ ಇದೆ. ಅವಕ್ಕೆಲ್ಲ ನೀರು ಬದುಕಿಸೋದು ಅದೆಲ್ಲ ಮೇಡಮ್ ಪ್ರೇಮ ಅವರಿಗೆ ಹೋಗೋದು. ಆಕ್ಚುಲಿ ಶುರು ಮಾಡಿದ್ದು ನಾನು, ಮಾಡಿ ಹಾದಿ ತೋರಿಸ್ಬಿಟ್ಟು ಮೇಡಮ್ಗೆ ಹೋಗೋದು. ಅದು ಅದ್ರ ಏನು ಡೌಟ್ ಇಲ್ಲ. ಈಸ್ ವೆರಿ ಅಂದ್ರೆ ಆ ಥರ ಇಷ್ಟಪಟ್ಟಿರ್ತಾರೆ, ಅದರಲ್ಲೇನಿಲ್ಲ. ಅಂದ್ರೆ ಆಮೇಲೆ ಇನ್ನೊಂದು ಏನಿರ್ತದೆ, ಮನುಷ್ಯನಿಗೆ ಚಟುವಟಿಕೆಗಳು ಮುಖ್ಯ, ಆಕ್ಟಿವಿಟೀಸು ಮುಖ್ಯ, ಆಕ್ಟಿವ್ ಆಗಿನೂ ಇರಬೇಕಲ್ಲ. ಹಂಗಾಗಿ ಈ ನಮ್ಮ ಮನೆ ಮ್ಯಾಲಿನ ಕೆಳಗೆ ಒಂದು 2-3 ಸಲ ಹೋಗಿ ಬಂದ್ರೆ ಸಾಕು, ನಮ್ಗೆ ವ್ಯಾಯಾಮದ ಅವಶ್ಯಕತೆನೇ ಇಲ್ಲ. ಇಲ್ಲೇ ವಾಕಿಂಗ್ ಆಗುತ್ತೆ, ವ್ಯಾಯಾಮ ಆಗುತ್ತೆ. ಹಂಗಾಗಿ ಅವು ಒಂದು ರೀತಿ ನಮಗೆ ಆರೋಗ್ಯಕರವಾದ ವ್ಯಾಯಾಮದ ಸಾಧನಗಳು ಹೌದು, ಮತ್ತೆ ಮನೆಯನ್ನು ಒಪ್ಪುವರ್ಣವಾಗಿ ಇಟ್ಕೊಳ್ಳೋದೂ ಹೌದು, ಸುಂದರವಾಗಿ ಇಟ್ಕೊಳ್ಳೋದು ಹೌದು, ಮತ್ತು ಮನೆಯ ಕೆಲಸಗಳು ಹೌದು. ಅಂದ್ರೆ ಇಲ್ಲಿ ನಾವು ಮನೆಯಾಗ ನಾವೇ ಓನರು ಹೌದು, ನಾವೇ ಕೆಲಸಗಾರರು ಹೌದು, ಎಲ್ಲ ಒಬ್ರಿಗೊಬ್ರು ಹಂಗೆ ನಮ್ಮ ಮನೆ ಅಂತಿದ್ದಾಗ ನಮ್ಮ ಮನೆ. ಹಾಗಾಗಿ ಅದೇ ಅಭ್ಯಾಸ ಇದೆ. ನನ್ನ ಮಗಳು ಮಾಡ್ತಾರೆ, ನನ್ನ ಹೆಂಡತಿರು ಮಾಡ್ತಾರೆ, ನಮ್ಮ ಅಣ್ಣ ತಮ್ಮಗಳು ಬಂದ್ರು ಮಾಡ್ತಾರೆ, ಯಾರು ಬಂದ್ರು ಮಾಡ್ರಿ ಇಲ್ಲಿ ಕೆಲಸ ನಮ್ಮ ಮನೆ ನಡೀತದೆ. ಸಾಮಾನ್ಯ ಗೃಹಿಣಿ ಪ್ರೇಮಗೂ ಸೆಲೆಬ್ರಿಟಿಯ ಹೆಂಡತಿ ಪ್ರೇಮಗೂ ವ್ಯತ್ಯಾಸ ಅಥವಾ ಸಂಬಂಧ ನೀವೇ ಹೇಳಿ. ಇದೆ. ಅದು ಸಾಮಾನ್ಯ ಗೃಹಿಣಿಯಾಗಿ ನಾವು 100ರಷ್ಟು ನಮ್ಮ ಒಂದು ಶ್ರಮವನ್ನು ಹಾಕ್ತಾನೆ ಇದ್ದೀವಿ. ಆದರೂ ಎಲ್ಲೂ ನಾವು ಸಂಪೂರ್ಣ ಅಂತ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಹಾಗೇನೆ ಸೆಲೆಬ್ರಿಟಿಯವರ ಹೆಂಡತಿಯಾಗಿ ಕೂಡ ಕೆಲವೊಂದು ಜವಾಬ್ದಾರಿಗಳಿರುತ್ತೆ. ಪ್ರತಿ ಸಂಡೇ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಬಂದರೆ ಸಾಕು, ಇವರು ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಬರ್ತಾರೆ, ಕೆಲವರೆಲ್ಲ ಬರೋದು ಹೋಗೋದು ಆಗ್ತಾನೆ ಇರುತ್ತೆ. ಸೆಲೆಬ್ರಿಟಿ ಹೆಂಡತಿ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಸೊ ಅದನ್ನು ಕೂಡ ಸಮತೋಲನವಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನಷ್ಟು ಅದೇ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ. ಎಲ್ಲವನ್ನು ಈಸಿಯಾಗಿ, ಹ್ಯಾಪಿಯಾಗಿ, ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಮೇಡಮ್, ನಿಮ್ಮ ಮಾತುಗಳು ತುಂಬ ಅದ್ಭುತವಾಗಿತ್ತು. ಯಾಕೆ ಅಂತಂದರೆ ನಿಮ್ಮಷ್ಟೇ ಇರುವಂತಹ ಅಥವಾ ನಿಮ್ಮ ಸಾಲಿನಲ್ಲೇ ಬರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಮಾದರಿಯಾಗಿ ನಿಲ್ತೀರ. ಯಾಕೆಂತಂದರೆ ಸಮಾಜ ಅನ್ನೋದು ಶುರು ಆಗೋದು ಕುಟುಂಬದಿಂದ. ಆ ಕುಟುಂಬ ಸರಿಯಾಗಿ ನಿರ್ವಹಣೆಗೊಂಡ್ರೆ ಇನ್ನು ಮಿಕ್ಕಿದ ಎಲ್ಲ ವಿಚಾರಗಳಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಜೊತೆ ಮಾತನಾಡಿದ್ದು ನಮಗೆ ತುಂಬ ಖುಷಿ ಅನ್ನಿಸ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾತುಗಳಿಗಾಗಿ. ಸರ್, ನಿಮಗೆ ಥ್ಯಾಂಕ್ಸ್ ಹೇಳೋ ಸಮಯ ಇನ್ನೂ ಬಂದಿಲ್ಲ ಸರ್, ಇನ್ನೂ ಇದೆ ಮಾತಾಡೋವಂಥದ್ದು, ಇನ್ನು ಅಭಿ ಬಾಕಿ ಹೇ. ಯಾಕೆ ಅಂತಂದರೆ ಮೇಡಮ್ನೇ ಹೇಳ್ದಂಗೆ ಅವರೊಂದು ಮೇಡಮ್ ಹೀ ಈಸ್ ಲಿಟ್ರಲಿ ಲೈಕ್ ಅ ಗ್ರಂಥಾಲಯ. ಅವರೇ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಯಾಕಂದ್ರೆ ನಿಮ್ಮ ಇಡೀ ಮನೆ, ನಮ್ಮದು ಹೋಮ್ ಟೂರ್ ತೊಗೊಳ್ತಾ ಇದ್ದೀವಲ್ಲ, ಎಲ್ಲಿ ನೋಡಿದ್ರು ಪ್ರಶಸ್ತಿಗಳ ಸಾಲು, ಪುಸ್ತಕಗಳು. ಈಗ ಸಾಮಾನ್ಯ ನಮ್ಮ ಮನೆಗಳಲ್ಲಿ ಹೇಗೆ ಅಲ್ಲಿ ಇಲ್ಲಿ ಬಟ್ಟೆಗಳೆಲ್ಲ ಹಾಕಿರ್ತೀವಿ, ಅಲ್ಲಿ ಇಲ್ಲಿ ಪುಸ್ತಕಗಳನ್ನ ಇಟ್ಟಿದ್ದೀರಾ. ಇಷ್ಟು ದೊಡ್ಡ ಮಟ್ಟಕ್ಕೆ ಇರುವಂತಹ ಈ ಮನೆ ಅಥವಾ ಇಡೀ ವಾತಾವರಣ ನಮ್ಗೆ ಅಷ್ಟು ಖುಷಿ ಕೊಡ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಸರ್ನ ಪ್ರೇರಣೆ ಮತ್ತು ಪ್ರೇರೇಪಣೆ. ಸರ್, ಮುಂದುವರಿಯೋಣ ಹಾಗಂತಂದ್ರೆ. ಸೊ ಹಾಗಂದ್ರೆ ಇನ್ನಷ್ಟು ವಿಷಯಗಳು, ಮಾಹಿತಿಗಳನ್ನ ತಿಳ್ಕೊಳ್ಳೋಣ.